ವೀಕ್ಷಕರೇ, ನಾನು ಇವತ್ತು ಮಸಾಲೆ ಶಾವಿಗೆ ಇಡ್ಲಿ ಮಾಡ್ತಾ ಇದ್ದೀನಿ. ನೀವು ಇದೊಂದು ಮತ್ತೆ ಒಂದ್ಸರಿ ಟ್ರೈ ಮಾಡಿ, ನೀವು ತುಂಬಾ ಚೆನ್ನಾಗಿರುತ್ತೆ. ಶಾವಿಗೆ ಇಡ್ಲಿಗೆ ಮಸಾಲೆ ಶಾವಿಗೆ ಇಡ್ಲಿ ಬೇಕಾಗಿರೋ ಸಾಮಗ್ರಿ: 1 ಕಪ್ಪು ಶಾವಿಗೆ, ಮೊಸರು 1 ಕಪ್ಪು, ಮತ್ತೆ ಪುದೀನ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಹಿಂಗು, ರವೆ 2 ಸ್ಪೂನು, ತೆಂಗಿನಕಾಯಿ, ಶುಂಠಿ, ಉಪ್ಪು ಇಷ್ಟು ಹಾಕಿ ಒಂದು ಶಾವಿಗೆ ಮಸಾಲೆ ಶಾವಿಗೆ ಇಡ್ಲಿ ಮಾಡೋಣ. ತುಂಬ ಟೇಸ್ಟ್ ಇರುತ್ತೆ. ಈಗ ಶಾವಿಗೆನ ಮೊಸರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬೇಕು. ನೀರಲ್ಲಿ ನೆನೆಸ್ಬೇಡಿ, ಮೊಸರಲ್ಲೇ ನೆನೆಸ್ಕೊಳ್ಳಿ. ಶಾವಿಗೆ ಮತ್ತು ಮೊಸರು, ಉಪ್ಪು, ರುಚಿಗಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡಬೇಕು. ನೋಡಿ, ಇದು ನೆಂದಿದೆ, ಸ್ವಲ್ಪ ಗಟ್ಟಿ ಇದೆ. ಇನ್ನೊಂದು ಒಂದೂವರೆ ಕಪ್ ಹಾಕ್ಕೊಳ್ಳಿ ಇದರಲ್ಲಿ ಮೊಸರನ್ನ. ಮತ್ತು 2 ಸ್ಪೂನ್ ರವೆ, 2 ಸ್ಪೂನ್ ಇದೆ. ಮತ್ತು ಕಾಯಿ ತುರಿ 2 ಸ್ಪೂನು. ಈ ಮೆಣಸಿನಕಾಯಿ ಮತ್ತು ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲದನ್ನು ಸಣ್ಣಕ್ಕೆ ಹೆಚ್ಚಿ ಇದಕ್ಕೆ ಹಾಕಬೇಕು. ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ನಾನು. ಇಟ್ಕೋತಾ ಇದ್ದೀನಿ. ಮತ್ತು ಮೆಣಸಿನಕಾಯಿ ತುರ್ತೀನಿ, ಯಾಕೆಂದರೆ ಮಕ್ಕಳು ತಿನ್ನೋಕ್ಕೆ ಇಷ್ಟ ಆಗಲ್ಲ, ಮಕ್ಕಳಿಗೆ ಖಾರ ಆಗುತ್ತೆ. ಅದಕ್ಕೋಸ್ಕರ ಮೆಣಸಿನಕಾಯಿ ತುರಿದು ಹಾಕ್ಬಿಡ್ತೀನಿ. ಗೊತ್ತೇ ಆಗಲ್ಲ ತುರಿದು ಹಾಕ್ಬಿಟ್ರೆ. ಎಲ್ಲ ಹೆಚ್ಕೊಂಡು ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಪುದೀನ ಎಲ್ಲ ಹಾಕ್ಕೊಂಡಿದ್ದೀನ. ಇದು ಮಸಾಲೆ ಶಾವಿಗೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಎಲ್ಲ ಹಿಂಗೆ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ಇಡ್ಲಿಗೆ ಎಣ್ಣೆ ಹಾಕಿ ಈ ಥರ ಇಡ್ಲಿ ಬೇಯಿಸೋ ಇದಕ್ಕೆ ಹೀಗೆ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀವಲ್ಲ, ಮೆಣಸಿನಕಾಯಿ ತುರಿದು ಹಾಕಿದ್ದೀನಿ, ಶುಂಠಿ ತುರಿದು ಹಾಕಿದ್ದೀನಿ, ಮಸಾಲೆ ಇಡ್ಲಿ ಇದು. ಹೀಗೆ ಹಾಕ್ಕೊಂಡು ಒಂದು 10-15 ನಿಮಿಷ ಬೇಯಿಸ್ಕೋಬೇಕು. ಮಕ್ಳಿಗೂ ಖುಷಿ ಆಗುತ್ತೆ ತಿನ್ನೋಕ್ಕೆ. ಖಾರ ಇಲ್ಲ, ಏನಿಲ್ಲ, ಇದು ಥರ ಟೇಸ್ಟ್ ಆಗಿರುತ್ತೆ. ಬೇಕು ಅಂದರೆ ಚಟ್ನಿ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಾವು ಉಪ್ಪಿನಕಾಯಿ ತಿನ್ಕೊಬಿಡ್ತೀನಿ. ನೀರು ಹಾಕಿ, ಇಡ್ಲಿ ಕುಕ್ಕರ್ ಇದ್ದರೆ ನೀವು ಇಡ್ಲಿ ಕುಕ್ಕರಲ್ಲಿ ಮಾಡ್ಕೊಳ್ಳಿ. ಈಗ ಶಾವಿಗೆ ಇಡ್ತೀನಿ. ಒಂದು 15 ನಿಮಿಷ ಬೆಂದರೆ ಚೆನ್ನಾಗಿರುತ್ತೆ. ಇದು ಬೆಂದರೆ ಇಡ್ಲಿ ಇಟ್ಟಿದ್ದೀನಿ. ಒಂದು 15 ನಿಮಿಷ ಇಡ್ಲಿ ಆಗಬೇಕಿದು. ಆದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಚಟ್ನಿ ಬೇಕು ಅಂತೇನಿಲ್ಲ, ನಾನು ಉಪ್ಪಿನಕಾಯಿ ಹಾಕ್ಕೊಂಡಾದ್ರು ತಿನ್ಕೋತೀನಿ, ಬೆಣ್ಣೆ ಉಪ್ಪಿನಕಾಯಿ ಹಾಕ್ಕೊಂಡು. ನಿಮಗೆ ಇಡ್ಲಿ ಮಾಡಬೇಕು ಅಂದರೆ ನೆನೆಸಿ ರುಬ್ಬಿ ಎಲ್ಲ ರಿಸ್ಕ್ ಆಗುತ್ತೆ. ಇದಾದರೆ ರಿಸ್ಕ್ ಇಲ್ಲ, ಈಸಿಯಾಗಿ ಮಾಡ್ಕೋಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ. ಮೊಸರು ಹಾಕೋದು, ಅದು ಸ್ವಲ್ಪ ನೆನೆಸ್ಬಿಟ್ರೆ ಮೊಸರಲ್ಲಿ ಶಾವಿಗೆ ಬೇಗ ಇಡ್ಲಿ ಆಗುತ್ತೆ. ವೀಕ್ಷಕ ನೋಡಿ, ರೆಡಿ ಆಗಿದೆ ಶಾವಿಗೆ ಮಸಾಲೆ ಇಡ್ಲಿ. ನಿಮ್ಗೆ ಗೊತ್ತೇ ಆಗಲ್ಲ, ಇಡ್ಲಿ ಥರನೇ ಇರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಇವತ್ತು ಚಟ್ನಿ ಮಾಡ್ಕೊಂಡಿಲ್ಲ, ಇದು ಸ್ವೀಟ್ ಉಪ್ಪಿನಕಾಯಿ, ಇದನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ. ವೀಕ್ಷಕರೇ, ಶಾವಿಗೆ ಮಸಾಲೆ ಇಡ್ಲಿ ರೆಡಿ ಆಗಿದೆ.
ನಾನು ಚಟ್ನಿ ಮಾಡಿಲ್ಲ, ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಉಪ್ಪಿನಕಾಯಿ ಹಾಕ್ಕೊಂಡು, ಸ್ವೀಟ್ ಉಪ್ಪಿನಕಾಯಿ ಇದು ನಾನು ತೊಗೊಂಡಿದ್ದೀನಿ, ಸ್ವೀಟ್ ಉಪ್ಪಿನಕಾಯಿ. ಇದನ್ನು ಹಾಕ್ಕೊಂಡು ತಿಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ, ಪ್ಲೀಸ್ ಪ್ಲೀಸ್ ಪ್ಲೀಸ್.